500 ವರ್ಷದ ಬಳಿಕ ತನ್ನ ಜನ್ಮಸ್ಥಾನಕ್ಕೆ ಮರಳಿದ್ದಾನೆ ಬಾಲರಾಮ. ಅಯೋಧ್ಯೆಯಲ್ಲಿ ಹೀಗಾಗಿ ಶ್ರೀರಾಮೋತ್ಸವ, ಎಲ್ಲೆಲ್ಲೂ ಕೂಡ ಸಂಭ್ರಮ. ರಾಮ ಮಂದಿರ ಲೋಕಾರ್ಪಣೆಗೆ ಇನ್ನು 3 ದಿನ ಬಾಕಿ ಇರೋದು. ರಾಮ ರಾಜ್ಯ ನಿರ್ಮಾಣಕ್ಕೆ ಈಗ ದಿನಗಣನೆ ಶುರುವಾಗಿದೆ. ಶ್ರೀರಾಮನ ಹೆಜ್ಜೆ ಗುರುತು ಅಯೋಧ್ಯೆಯಲ್ಲಿ ಹೇಗೆ ಸಾಗಬಂತು? ಬಾಬ್ರಿ ಮಸೀದಿಯಿಂದ ರಾಮ ಮಂದಿರದವರೆಗಿನ ಈ ರೋಚಕ ಇತಿಹಾಸ ಏನಿದೆ, ಅಯೋಧ್ಯೆಯ ರಾಜಕೀಯ ಇತಿಹಾಸ, ಅದನ್ನ ಎಳೆ ಎಳೆಯಾಗಿ ನಿಮ್ಮೆದುರಿಗೆ ಇಡ್ತಾ ಹೋಗ್ತಾ ಇರುವಂಥದ್ದು. ಸ್ವಾತಂತ್ರ್ಯ ನಂತರ ಹಲವು ಬೆಳವಣಿಗೆಗಳಿಗೆ ಅಯೋಧ್ಯೆ ಸಾಕ್ಷಿಯಾಗಿದೆ. ರೋಚಕ ರಾಜಕೀಯ ಸ್ಥಿತ್ಯಂತರಕ್ಕೂ ಕೂಡ ಅಯೋಧ್ಯೆ ಸಾಕ್ಷಿಯಾಗಿದೆ. 85-75 ವರ್ಷಗಳಲ್ಲಿ ಸಂಘರ್ಷ, ಹೋರಾಟಕ್ಕೆ ಕಾರಣವಾದಂತಹ ನೆಲ ಈ ಅಯೋಧ್ಯೆ. ಜೊತೆಗೆ ಹಲವು ಸರ್ಕಾರಗಳ ಪತನಕ್ಕೆ ಕಾರಣ ಆಗಿರುವಂತಹ ಅಯೋಧ್ಯೆ, ಪಕ್ಷಗಳು ಅಧಿಕಾರ ಹಿಡಿಯೋದಕ್ಕೂ ಕೂಡ ಕಾರಣವಾಗಿದೆ ಅಯೋಧ್ಯೆ. ಸುದೀರ್ಘ ಕಾನೂನು ಹೋರಾಟಕ್ಕೂ ಕೂಡ ಸಾಕ್ಷಿಯಾಗಿದೆ ಈ ಅಯೋಧ್ಯೆ. ಹಾಗಾಗಿ ಈ ಅಯೋಧ್ಯೆಯ ರಾಜಕೀಯ ಇತಿಹಾಸವನ್ನ ಒಂದೊಂದಾಗಿ ನಿಮ್ಮೆದುರಿಗೆ ಎಡ್ತಾ ಹೋಗ್ತಾ ಇರುವಂಥದ್ದು. ಹಾಗಿದ್ರೆ ಡಿಸೆಂಬರ್ 22, 1949ರಿಂದ ಅಯೋಧ್ಯೆಯ ಹೋರಾಟ ಏನು ನಡೀತಾ ಬಂತು, ಹೊಸ ಇತಿಹಾಸ ಬರೆದಂತಹ ದಿನವನ್ನ ನಿಮ್ಮೆದುರಿಗೆ ಇಡ್ತಾ ಹೋಗ್ತಿದ್ವಿ. ಇನ್ನೇನು ಶ್ರೀರಾಮ ವೈಭವಕ್ಕೆ 3 ದಿನ ಬಾಕಿ ಇರುವಂತಹ ಸಂದರ್ಭದಲ್ಲಿ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ರಾಮ್ಲಲ್ಲಾ ಬಾಲರಾಮನ ಮೂರ್ತಿ ಈಗಾಗಲೇ ಗರ್ಭಗುಡಿಯನ್ನ ಪ್ರವೇಶಿಸಿರುವಂಥದ್ದು. ಈ ದಿನಕ್ಕಾಗಿ ಕಾತ್ರದಿಂದ ಕಾಯ್ತಾ ಇತ್ತು ಭಕ್ತಗಣ. ಇನ್ನೇನು 3 ದಿನ ಬಾಕಿ, ನಂತರ ರಾಮಲಲ್ಲಾ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ನೆರವೇರುತ್ತೆ. ಶ್ರೀರಾಮ ಮಂದಿರ ಲೋಕಾರ್ಪಣೆಯಾಗತ್ತೆ. ರಾಮಲಲ್ಲಾ ಮೂರ್ತಿಯನ್ನ ನಾವೀಗ ನೋಡ್ತಾ ಇದ್ದೀವಿ. ಆ ಮುಖದ ದರ್ಶನ, ರಾಮನ ದರ್ಶನ ಭಾಗ್ಯ ಸಿಗುವಂಥದ್ದು 22ರಂದು. ಆದರೆ ಅಲ್ಲಿವರೆಗೂ ಕೂಡ ಸಾಕಷ್ಟು ವಿಧಿವಿಧಾನಗಳು ನಡೀತಾ ಇದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಜನ್ಮಸ್ಥಾನಕ್ಕೆ ಮರಳಿದ ಬಾಲರಾಮ 500 ವರ್ಷಗಳ ಬಳಿಕ ವಾಪಸ್ಸಾಗಿರುವಂಥದ್ದು, ಅದು ಬಹಳ ದೊಡ್ಡದಾದಂತಹ ಹಬ್ಬದ ವಾತಾವರಣವನ್ನು ಅಯೋಧ್ಯೆಯಲ್ಲಿ ಸೃಷ್ಟಿಸಿದೆ. ವಿವಿಧ ವಿಧಿವಿಧಾನಗಳನ್ನು ಜರುಗಿಸಲಾಗ್ತಾ ಇದೆ. ಈ ಮೂರ್ತಿ ನಾವೀಗ ನೋಡ್ತಾ ಇರುವಂಥದ್ದು ರಾಮಲಲ್ಲಾ ಮೂರ್ತಿ. ನಮ್ಮ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಮೂರ್ತಿ. ಇದೇ ಈಗ ಪ್ರಾಣ ಪ್ರತಿಷ್ಠಾಪನೆಯಾಗತ್ತೆ 22ರಂದು. ಮತ್ತೆ ನಾವು ಅಯೋಧ್ಯೆಯ ರಾಜಕೀಯ ಇತಿಹಾಸಕ್ಕೆ ವಾಪಸ್ಸಾಗೋದಾದ್ರೆ, ಪ್ರಶಾಂತ 3 ದಿನಗಳ ಅಷ್ಟೇ ಉಳಿದಿರುವಂಥದ್ದು ಶ್ರೀರಾಮ ಮಂದಿರದ ಲೋಕಾರ್ಪಣೆಯಾಗೋದಕ್ಕೆ. ಇಡೀ ದೇಶದ ಹಬ್ಬವಾಗಿ ಎಲ್ಲರೂ ಕೂಡ ಆಚರಿಸ್ತಾ ಇರುವಂಥ ಸಂದರ್ಭದಲ್ಲಿ ಆ ಹೆಜ್ಜೆ ಗುರುತೇನಿದೆ, ರಣರೋಚಕವಾಗಿರುವಂಥದ್ದು ಆ ಇತಿಹಾಸ. ನಾವು ಪ್ರತಿನಿತ್ಯವೂ ಕೂಡ ತಾವು ವಿವರಿಸ್ತಾ ಇದ್ದೀರಿ ಹೇಗೆ ಸಾಗಿ ಬಂತು ಅಂತ ಅನ್ನೋದನ್ನು. ನಾವು ನಿನ್ನೆವರೆಗೆ ನಾವು ಗಮನಿಸ್ತಾ ಹೋದ್ವಿ ರಾಜಕೀಯ ಸ್ಥಿತ್ಯಂತರಗಳಿಗೆ ಹೇಗೆ ಕಾರಣ ಆಯಿತು ಅಂತ. ಮುಂದಾದದ್ದೇನು ಅನ್ನೋದು ಪ್ರತಿಮಾ, ನನಗನ್ಸುತ್ತೆ ಸ್ವತಂತ್ರ ನಂತರ 2 ಪ್ರಮುಖ ಬೆಳವಣಿಗೆಗಳು ಭಾರತದ ರಾಜಕಾರಣದ ಟ್ರೆಜೆಕ್ಟರಿಯನ್ನು ನಿರ್ಧರಿಸಿದವು. ಒಂದು ತುರ್ತು ಪರಿಸ್ಥಿತಿ. ತುರ್ತು ಪರಿಸ್ಥಿತಿಯ ನಂತರ ಮೊದಲ ಬಾರಿ ದೇಶದಲ್ಲಿ ನಾನ್ ಕಾಂಗ್ರೆಸ್ ಸರ್ಕಾರಗಳು ಅಸ್ತಿತ್ವಕ್ಕೆ ಬರಲಿಕ್ಕೆ ಶುರುವಾದವು 77-78ರ ನಂತರ. ಅದಾದ ಮೇಲೆ ರಾಮ ಮಂದಿರದ ಆಂದೋಲನ ಮತ್ತು ಮಂಡಲ್ ಆಯೋಗದ ವರದಿ, ಇದು ಭಾರತದ ರಾಜಕಾರಣವನ್ನು ಅತಿ ದೊಡ್ಡ ಪ್ರಮಾಣದಲ್ಲಿ ಬದಲಾಯಿಸಲಿಕ್ಕೆ ಕಾರಣ ಆಯಿತು. ಹಿಂದುಳಿದ ವರ್ಗಗಳ ನಾಯಕರು ಬಂದು ಮುಖ್ಯಮಂತ್ರಿ ಆದರು. ಇನ್ನೊಂದು ಕಡೆ ಹಿಂದುತ್ವದ ಕಾರಣದಿಂದ BJP ವಿಸ್ತಾರ ಆಗಲಿಕ್ಕೆ ಕಾರಣ ಆಯಿತು. ಅದೇ ರೀತಿಯಲ್ಲಿ ಕಾಂಗ್ರೆಸ್ ತನ್ನ ಬಲವನ್ನು ಕಳ್ಕೊಳ್ತಾ ಬಂತು. ಯಾಕಂದರೆ 52ರಿಂದ ಸತತವಾಗಿ 77ರವರೆಗೆ ಕಾಂಗ್ರೆಸ್ನ ಬಲ ಏನಿತ್ತು, ನಂತರ ಮತ್ತೆ 80-84ರಲ್ಲಿ ಏನು ಬಲ ಇತ್ತು, ಅದು ನಿಧಾನವಾಗಿ 89ರ ನಂತರ ಅದು ಕಡಿಮೆ ಆಗ್ತಾ ಬಂತು. ಕಾಂಗ್ರೆಸ್ನ ಪ್ರಭಾವ ವಲಯವೇ ಕಡಿಮೆ ಆಯಿತು. ಉತ್ತರ ಭಾರತದಲ್ಲಿ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಾ ಉತ್ತರ ಪ್ರದೇಶ್, ಬಿಹಾರ್ ಅನ್ನುವ ಮಟ್ಟಕ್ಕೆ ಇವತ್ತಿಗೂ ಕೂಡ ಆ ಸ್ಥಿತಿ ಇದೆ. 89ರಲ್ಲಿ ರಾಜೀವ್ ಗಾಂಧಿ ಚುನಾವಣೆಯನ್ನು ಸೋತ ನಂತರ ನಾವು ನಿನ್ನೆ ಕೂಡ ಮಾತನಾಡಿದ್ವಿ, ಒಂದು ಮೊದಲ ಕರಸೇವೆ ಏನು ನಡೆಯುತ್ತೆ, ಲಕ್ಷಾಂತರ ಜನ ಅಲ್ಲಿ ಸೇರ್ತಾರೆ. ಆಗ ಮುಲಾಯಂ ಸಿಂಗ್ ಯಾದವ್ ಮುಖ್ಯಮಂತ್ರಿಯಾಗಿರ್ತಾರೆ, ಗೋಲಿಬಾರ್ ನಡೆಯುತ್ತೆ. ಡಿಸೆಂಬರ್ 23ಕ್ಕೆ ಅಡ್ವಾಣಿಯವರ ಬಂಧನ, ಡಿಸೆಂಬರ್ 30, ನವೆಂಬರ್ 2 ಗೋಲಿಬಾರ್, ನವೆಂಬರ್ 10ಕ್ಕೆ ಚಂದ್ರಶೇಖರ್ ಪ್ರಧಾನಿ ಆಗ್ತಾರೆ. ರಾಜೀವ್ ಗಾಂಧಿಯವರೇ ಪ್ರಧಾನಿ ಆಗಬೇಕು, ಹೊರಗಡೆಯಿಂದ ಕೆಲ ಎಡಪಕ್ಷಗಳ ಸಂಸದರು ಬೆಂಬಲ ಕೊಡಬೇಕು ಅಂತಕ್ಕಂಥದ್ದು ಇರುತ್ತೆ. ಆದರೆ ಅದು ಸಾಧ್ಯ ಆಗಲ್ಲ. ಅಂದರೆ ಆ ನಂಬರ್ಸ್ ಸಾಧ್ಯ ಆಗದೇ ಇದ್ದಾಗ ರಾಜೀವ್ ಗಾಂಧಿ 192 ಸದಸ್ಯ ಬಲದ ಕಾಂಗ್ರೆಸ್
ಚಂದ್ರಶೇಖರ್ರಿಗೆ ಬೆಂಬಲವನ್ನು ಕೊಡುತ್ತೆ. ಚಂದ್ರಶೇಖರ್ ಪ್ರಧಾನಮಂತ್ರಿ ಆಗ್ತಾರೆ. ನೋಡಿ, ಚಂದ್ರಶೇಖರ್ ಬಗ್ಗೆ ಒಂದು ಹೇಳಬೇಕಂದ್ರೆ, ನಾನು ಸೋಷಿಯಲಿಸ್ಟ್ ಹಿನ್ನೆಲೆಯಿಂದ ಬಂದವರು, ರಾಮ್ ಮನೋಹರ್ ಲೋಹಿಯಾ ಆ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಚಂದ್ರಶೇಖರ್ಗೆ ಉತ್ತರ ಪ್ರದೇಶದ ರಾಜಕಾರಣ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಬಲಿಯಾದಿಂದ ಬಂದವರು. ಹೀಗಾಗಿ ಅವರು ಒಂದು 4-5 ತಿಂಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ಅವರು ನವೆಂಬರ್ಗೆ ಬರ್ತಾರೆ, ಹೆಚ್ಚು ಕಡಿಮೆ ಮಾರ್ಚ್ಗೇನೋ ಅವರು ರಾಜೀವ್ ಗಾಂಧಿ ಬೆಂಬಲವನ್ನು ಹಿಂತೆಗೆದುಕೊಳ್ತಾರೆ. ಆದರೆ ಚಂದ್ರಶೇಖರ್ ಒಂದು ಪ್ರಯತ್ನವನ್ನು, ಈ ವಿವಾದವನ್ನು ಬಗೆಹರಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾರೆ. ನೋಡಿ, ಕಾಂಗ್ರೆಸ್ ಅವಧಿಯಲ್ಲಿ ಪಿ ವಿ ನರಸಿಂಹರಾವ್ ಬಿಟ್ಟರೆ ಗಾಂಧಿ ಕುಟುಂಬ ಇದ್ದಾಗ ಈ ರೀತಿಯ ಪ್ರಯತ್ನ ಎಂದೂ ನಡೆದಿಲ್ಲ. ಅಂದರೆ ನಾನೊಂದು ಘಟನೆಯನ್ನು ಸಮೀಕರಿಸಿ ನಿಮ್ಗೆ ಹೇಳೋದಾದರೆ, ಹುಬ್ಬಳ್ಳಿಯ ಈದ್ಗಾ ಮೈದಾನ ಹೋರಾಟ 92ರಲ್ಲಿ ಧ್ವಜ ಹಾರಿಸ್ಲಿಕ್ಕೆ, ಈಗ ನಮ್ಮ ರವಿಕುಮಾರ್ ಎಲ್ಲ ಬರ್ತಾರೆ ಇಲ್ಲಿ BJP ಅವರೆಲ್ಲ ಧ್ವಜ ಹಾರಿಸ್ಲಿಕ್ಕೆ ಹುಬ್ಳಿಗೆ ಹೊರಟ್ರೆ ಬಂಗಾರಪ್ಪ ಹೇಳಿದ್ರು ಇಲ್ಲ, ಅವಕಾಶ ಕೊಡೋಕ್ಕಾಗಲ್ಲ ಅಂತ. ಅಲ್ಲಿಂದ ಸುಮಾರು 2 ವರ್ಷಗಳ ಕಾಲ ಬರೀ ಜನವರಿ 26, ಆಗಸ್ಟ್ 15 ಹುಬ್ಳಿಯಲ್ಲಿ ಕರ್ಫ್ಯೂ ಇರೋದು. ತ್ರಿವರ್ಣ ಧ್ವಜನ ಹಾರಾಟ ಮಾಡೋದಕ್ಕೂ ಕೂಡ ಅವಕಾಶ ಇಲ್ಲದ ಪರಿಸ್ಥಿತಿ. ಅದು ರಾಷ್ಟ್ರೀಯ ಪಕ್ಷ. ದೇವೇಗೌಡರು 94ರಲ್ಲಿ ಮುಖ್ಯಮಂತ್ರಿಯಾಗಿ ಬಂದರು, ಹುಬ್ಳಿಯ ನೆಹರು ಕಾಲೇಜ್ನಲ್ಲಿ ಬಂದು ಕುಳಿತರು, ಇಬ್ರಾಹಿಂ ಅವ್ರನ್ನ ಕರ್ಕೊಂಡು ಬಂದರು, ಅಂಜುಮನ್ ಅವ್ರನ್ನ ಕರೆಸಿದ್ರು. ಅವರು ನೀವ್ಯಾಕೆ ಅದನ್ನು ವಿವಾದ ಮಾಡ್ತೀರಿ, ನೀವೇ ಹೋಗಿ ಧ್ವಜ ಹಾರಿಸಿ, ನೀವು ಭಾರತೀಯ ಪ್ರಜೆಗಳಲ್ವಾ ಅಂತ ಹೇಳಿದರು. ಒಂದು ಚುಟುಕಿಯಲ್ಲಿ ಆ ವಿವಾದ ಬಗೆಹರಿತು. ನಾನು ಹೇಳುವ ತಾತ್ಪರ್ಯ ಅಂದರೆ, ಕಾಂಗ್ರೆಸ್ ಹೇಗೆ ಒಂದಕ್ಕೊಂದು ಕಗ್ಗಂಟು ಮಾಡ್ತಾ ಹೋಯಿತು, ಚಂದ್ರಶೇಖರ್ ಒಂದು ಪ್ರಯತ್ನವನ್ನು, ವಿವಾದವನ್ನು ಬಗೆಹರಿಸಲಿಕ್ಕೆ ಸುಲಭ ಸರಳವಾಗಿ ಬಗೆಹರಿಬಹುದಾದಂಥದ್ದನ್ನು ಕ್ಲಿಷ್ಟ ಮಾಡ್ಕೊಳ್ತಾ ಚಂದ್ರಶೇಖರ್ ಏನು ಮಾಡಿದರು, ಒಂದು ಕಡೆ ವಿಶ್ವ ಹಿಂದೂ ಪರಿಷತ್ನವ್ರನ್ನ ಕರೆದ್ರು, ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡನ್ನು ಕರೆದ್ರು, ಎದುರುಗಡೆ ಕುಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಈಗೇನು ವಿವಾದಿತ ಕಟ್ಟಡ ಇದೆ ಅದರ ಸುತ್ತಮುತ್ತಲ ಜಾಗೆಯನ್ನು VP ಸಿಂಗ್ ಅವರೇ 2.77 ಎಕರೆನೋ ವಶಪಡಿಸ್ಕೊಂಡಿರುತ್ತೆ ಕೇಂದ್ರ ಸರ್ಕಾರ. ಅಲ್ಲಿನ ಒಂದು ಪ್ರದೇಶದಲ್ಲಿ ಏನಾದರೂ ರಾಮ ಮಂದಿರದ ಶಿಲಾನ್ಯಾಸ ಮಾಡಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ರ ಬಗ್ಗೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕಡೆಯಿಂದ ಕೂಡ ಚರ್ಚೆ ನಡೆಯುತ್ತೆ. ಕೊನೆಗೆ ಕಂಚಿ ಶ್ರೀಗಳನ್ನು ಚಂದ್ರಶೇಖರ್ ಕೇಳ್ಕೊಳ್ತಾರೆ. ಆಗಿನ ಗಾಡ್ಮ್ಯಾನ್ ಚಂದ್ರಸ್ವಾಮಿ ಒಂದು ವಿವಾದಾತ್ಮಕ ವ್ಯಕ್ತಿ, ಆದರೆ ಅವರಿಗೆ ಸಾಧು ಸಂತರ ಜೊತೆಗೆ ಒಂದು ಸಂಬಂಧ ಇರುತ್ತೆ. ಅವರು ತಮ್ಮ ದಿಲ್ಲಿಯ ಆಶ್ರಮಕ್ಕೆ ಸಾಧು ಸಂತರನ್ನು ಕರೆಸ್ಕೊಂಡು ಈ ವಿವಾದವನ್ನು ಬಗೆಹರಿಸಲಿಕ್ಕೆ ಸಾಧ್ಯನಾ ಅನ್ನೋದನ್ನು ಚಂದ್ರಶೇಖರ್ ಪರವಾಗಿ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅನೇಕರು ಹೇಳ್ತಾರೆ ಇಲ್ಲ, ಒಂದು ಪಾಯಿಂಟಿಗೆ ತಲುಪಿತ್ತು. ಆಗ ರಾಜೀವ್ ಗಾಂಧಿಗೆ ಅನ್ನಿಸ್ತು ಇದು ಬಗೆಹರಿದು ಬಿಟ್ಟರೆ ಸಮಸ್ಯೆ ಆಗತ್ತೆ ಅನ್ನುವ ಕಾರಣಕ್ಕೋಸ್ಕರ ಮತ್ತು ನಾನಾ ಕಾರಣಕ್ಕೋಸ್ಕರ ಚೌಧರಿ ಚರಣ್ ಸಿಂಗ್ ಜೊತೆ ಏನು ಇಂದಿರಾ ಗಾಂಧಿ ಮಾಡಿದ್ರು, ಸೇಮ್ ಚಂದ್ರಶೇಖರ್ ಜೊತೆ ರಾಜೀವ್ ಗಾಂಧಿ ಮಾಡ್ತಾರೆ. ಮೊರಾರ್ಜಿ ಸರ್ಕಾರ ಬಿದ್ದ ನಂತರ ಚೌಧರಿ ಚರಣ್ ಸಿಂಗ್ರನ್ನ ಪ್ರಾಪಪ್ ಮಾಡಿ ಪ್ರಧಾನಮಂತ್ರಿ ಮಾಡಲಾಗಿರುತ್ತೆ ಇಂದಿರಾ ಗಾಂಧಿ ಅವ್ರ ಕಡೆಯಿಂದ. ಸೇಮ್ ಇಲ್ಲಿ ನಡೆಯುತ್ತೆ. 4-5 ತಿಂಗಳ ಕಾಲ ಚಂದ್ರಶೇಖರನ್ನ ಪ್ರಧಾನಿ ಮಾಡ್ತಾರೆ. ಇನ್ನೇನು ಒಂದು ಫ್ಲಾಶ್ ಪಾಯಿಂಟಿಗೆ, ಒಂದು ಪಾಯಿಂಟಿಗೆ ತಲುಪ್ತಾ ಇದೆ ಮಾತುಕತೆ ಅನ್ನುವಾಗ ರಾಜೀವ್ ಗಾಂಧಿ ಒಂದು ವಿಚಿತ್ರ ಕಾರಣವನ್ನು ನೀಡಿ ನೋಡಿ, ಹೀಗೂ ಸರ್ಕಾರ ಬಿದ್ದಿವೆ. ನಾವಿವತ್ತು ಸರ್ಕಾರಗಳ ಬಗ್ಗೆ ಮಾತಾಡ್ತೀವಿ. ಏನು ಕಾರಣ? 10 ಜನಪತ್ನ ರಾಜೀವ್ ಗಾಂಧಿ ಅವರ ಮನೆಯ ಹೊರಗಡೆ 2 ಹರಿಯಾಣದ ಪೊಲೀಸರು ನಿಂತಿದ್ರು. ಅವ್ರು ನನ್ನ ವಿರುದ್ಧ ಬೇಹುಗಾರಿಕೆ ನಡೆಸ್ತಾ ಇದ್ರು ಅನ್ನುವ ಒಂದು ಇವತ್ತಿನ ಪ್ರಕಾರ ತುಂಬ ಸಿಲ್ಲಿ ಕಾರಣ. ಆ ಸಿಲ್ಲಿ ಕಾರಣವನ್ನು ನೀಡಿ ಚಂದ್ರಶೇಖರ್ ಸರ್ಕಾರಕ್ಕೆ ನೀಡಿದ ಬೆಂಬಲವನ್ನು ರಾಜೀವ್ ಗಾಂಧಿ ಹಿಂತೆಗೆದುಕೊಳ್ತಾರೆ. ಯಾವ ಮಾತುಕತೆಯ ಪಾಯಿಂಟ್ಗೆ ವಿಷಯ ತಲುಪಿತ್ತೋ ಅದಲ್ಲೇ ಬಿದ್ದು ಹೋಗುತ್ತೆ. ನಂತರ ಚುನಾವಣೆ ನಡೆಯುತ್ತೆ. ದುರದೃಷ್ಟವಶಾತ್ ರಾಜೀವ್ ಗಾಂಧಿ ಆ ಒಂದು ಚುನಾವಣೆಯ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರ ಹತ್ಯೆ ತಮಿಳುನಾಡಿನ ಶ್ರೀಪೆರಂಬತ್ತೂರಿನಲ್ಲಿ ನಡೆಯುತ್ತೆ. ನಂತರ ಕಾಂಗ್ರೆಸ್ನ ಈ ಹತ್ಯೆಯ ನಂತರ ಕಾಂಗ್ರೆಸ್ ಸಿಂಪತಿಯಲ್ಲಿ ಹೆಚ್ಚು ಸೀಟ್ಗಳನ್ನು ಪಡೆಯುತ್ತೆ. 240-42ರ ಸುಮಾರಿಗೆ 91ರಲ್ಲಿ ಕಾಂಗ್ರೆಸ್ ಸೀಟ್ಗಳನ್ನು ಪಡೆಯುತ್ತೆ. BJP ಸೀಟ್ಗಳು 85 ಇರ್ತವೆ, ಅದು 120ಕ್ಕೆ ಬಂದು ನಿಲ್ತವೆ. ರಾಜೀವ್ ಗಾಂಧಿ ಹತ್ಯೆಯ ನಂತರ ಆ ಸೀಟ್ಗಳ ಸಂಖ್ಯೆ BJPದು ಜಾಸ್ತಿ ಆಗಲ್ಲ. ಅಡ್ವಾಣಿಯವರು ತಮ್ಮ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ, ಮೈ ಲೈಫ್ ಏನು ಪುಸ್ತಕ ಇದೆ ಅದರಲ್ಲಿ ಬರ್ಕೊಂಡು, ಮೈ ಕಂಟ್ರಿ ಮೈ ಲೈಫ್, ಆ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ. 91ರಲ್ಲಿ ರಾಜೀವ್ ಗಾಂಧಿ ಹತ್ಯೆ ನಡೆಯದೇ ಇದ್ದರೆ ನಾವು 96ರಲ್ಲಿ 180 ತಲುಪಿದ್ವಿ, ಅದು 91ರಲ್ಲೇ ತಲುಪ್ತಿದ್ವಿ ಅಂತ. ಅಂದರೆ ಆಗಲೇ ನಮ್ಮ ಸರ್ಕಾರ ಬರುವ ಸಾಧ್ಯತೆಗಳಿದ್ವು ಅಂತಕ್ಕಂಥದ್ದನ್ನು. ಹತ್ಯೆಯ ನಂತರ ಪರಿಸ್ಥಿತಿ, ರಾಜಕಾರಣ ಎಲ್ಲವೂ ಬದಲಾಗತ್ತೆ. ಸೋನಿಯಾ ಗಾಂಧಿಯವರನ್ನು ಕೇಳ್ತಾರೆ ಕಾಂಗ್ರೆಸ್ನವರು, ಪ್ರಧಾನಮಂತ್ರಿ ಆಗ್ತೀರಾ ಅಂತ. ಸೋನಿಯಾ ಗಾಂಧಿ ಒಪ್ಪಲ್ಲ. ಅವರು 2 ಹತ್ಯೆಗಳನ್ನು ಕಣ್ಣಾರೆ ನೋಡಿರ್ತಾರೆ, ಒಂದು ಇಂದಿರಾ ಗಾಂಧಿ, ಇನ್ನೊಂದು ರಾಜೀವ್ ಗಾಂಧಿ. ಈಗ ನನಗೆ ರಾಜಕೀಯ ಬೇಡ. ಅವರು ರಾಜೀವ್ ಗಾಂಧಿಗೂ ಒತ್ತಡವನ್ನು ಹಾಕಿರ್ತಾರೆ, ಪೈಲಟ್ ಆಗಿರು, ಈ ರಾಜಕಾರಣ ಬೇಡ ಅಂತ. ಆದರೆ ಸಂಜಯ್ ಗಾಂಧಿ ಸಾವಿನ ಕಾರಣದಿಂದ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವರನ್ನು AICC ಪ್ರಧಾನ ಕಾರ್ಯದರ್ಶಿ ಮಾಡಿರ್ತಾರೆ. ಹೀಗಾಗಿ
ಸೋನಿಯಾ ಗಾಂಧಿ ಒಪ್ಪದೇ ಇದ್ದಾಗ ಇನ್ನು ಯಾರಾಗಬೇಕು AICC ಅಧ್ಯಕ್ಷರಾಗಬೇಕು ಮೊದಲು. ಎಸ್. ಶರದ್ ಪವಾರ್ ಹೆಸರು ಬರುತ್ತೆ, ಅರ್ಜುನ್ ಸಿಂಗ್ ಹೆಸರು ಬರುತ್ತೆ, ಪ್ರಣಬ್ ಮುಖರ್ಜಿ ಹೆಸರು ಬರುತ್ತೆ. ಯಾವ ಹೆಸರಿಗೂ ಸರ್ವಸಮ್ಮತಿ ಆಗಲ್ಲ. PV ನರಸಿಂಹರಾಯರನ್ನು ರಾಜೀವ್ ಗಾಂಧಿ ನೀವು ನಿವೃತ್ತರಾಗಿ ಅನ್ನೋದನ್ನು ಹೇಳಿರ್ತಾರೆ 91ರ ಚುನಾವಣೆ. ಅವರು ಎಲ್ಲ ಸಾಮಾನುಗಳನ್ನು ಹೈದರಾಬಾದ್ಗೆ ಕಳಿಸಿರ್ತಾರೆ. ನೋಡಿ ಇವರು ಒಂದ್ಸಲ ಲಕ್ ಹೆಂಗೆ ಹೊಡಿಯುತ್ತೆ ಅಂತ. ಅಂಥ PV ನರಸಿಂಹರಾವ್ ಸರ್ವಸಮ್ಮತ ಅಭ್ಯರ್ಥಿಯಾಗಿ AICC ಅಧ್ಯಕ್ಷರಾಗ್ತಾರೆ. ನಂತರ ಅದೇ PV ನರಸಿಂಹರಾವ್ ಪ್ರಧಾನಮಂತ್ರಿ ಕೂಡ ಆಗ್ತಾರೆ. 91ರ ಚುನಾವಣೆಯ ನಂತರ PV ನರಸಿಂಹರಾವ್ ಒಂದು ಅಲ್ಪಮತದ ಸರ್ಕಾರದ ಪ್ರಧಾನಮಂತ್ರಿ ಆಗ್ತಾರೆ. ಅವರು ಮತ್ತೆ ನೆಗೋಷಿಯೇಷನ್ಸ್ ಶುರು ಮಾಡ್ತಾರೆ. VHP ನಾಯಕರನ್ನು ಕರೆಸೋದು. ಮತ್ತು PV ನರಸಿಂಹರಾವ್ಗೂ ಸಂಘದ ಪ್ರಚಾರಕರಾಗಿರ್ತಕ್ಕಂಥ ಭಾವುರಾವ್ ದೇವರಸ್ಗೂ ಒಂದು ಮಿತ್ರತ್ವ ಇರುತ್ತೆ. ಅದು PV ನರಸಿಂಹರಾವ್ ನಾಗ್ಪುರದಲ್ಲಿ ಓದಿರ್ತಾರೆ. ಆಗ ಈ ದೇವರಸ್ ಬ್ರದರ್ಸ್ ಕೂಡ ಏನು ಸರ್ಸಂಘಚಾಲಕರಾದರೂ ಇನ್ನೊಬ್ಬರು ಹಿರಿಯ ಪ್ರಚಾರಕರಿರ್ತಾರೆ, ಅವರಿಬ್ಬರು ಕೂಡ ಅಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ. ಇಬ್ಬರು ದೇವರಸರು ನಾಗ್ಪುರದವರು. ಅಲ್ಲಿಂದ ಒಂದು ಸಂಪರ್ಕ ಇರುತ್ತೆ. PV ನರಸಿಂಹರಾವರಿಗೆ ಅಡ್ವಾಣಿ ಜೊತೆ ಸಂಬಂಧಗಳು ಚೆನ್ನಾಗಿರಲ್ಲ, ಅಟಲ್ಜಿ ಜೊತೆ ಅವರ ಸಂಬಂಧ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಯಾವುದೋ ಒಂದು ಪುಸ್ತಕದ ವಿಮೋಚನದಲ್ಲಿ PV ನರಸಿಂಹರಾವ್ ಅಟಲ್ಜಿ ಅವರನ್ನು ನನ್ನ ರಾಜಕೀಯ ಗುರು ಅಂತ ಕರೀತಾರೆ. ಅದಕ್ಕೆ ಅಟಲ್ಜಿ ತಮ್ಮ ಭಾಷಣದಲ್ಲಿ ಹೇಳ್ತಾರೆ, ಮೇ ಗುರು ಹೋತೋ ಯೇ ಹಮಾರೆ ಗುರು ಘಂಟಾಲ್ ಹೇ, ಅಂದರೆ ಗುರುವಿನ ಪರಮ ಗುರು ಅನ್ನುವ ರೀತಿ. ಅಷ್ಟು ಚೆನ್ನಾಗಿ ಅವರ ಸಂಬಂಧಗಳಿರ್ತವೆ. ಅದನ್ನು ಬಳಸ್ಕೊಂಡು ವಿವಾದವನ್ನು ಬಗೆಹರಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ. ಅಯೋಧ್ಯ ಸೆಲ್ ಪ್ರಧಾನಮಂತ್ರಿ ಕಾರ್ಯಾಲಯದಲ್ಲಿ ಶುರುವಾಗುತ್ತೆ. ಅದಕ್ಕೊಬ್ಬ ಗಿರೀಶ್ ಚಂದ್ರ ಅಂತಕ್ಕಂಥ ಒಬ್ಬ ಹಿರಿಯ ಅಧಿಕಾರಿಯನ್ನು ನೇಮಿಸ್ತಾರೆ. ಒಬ್ಬ ಕಮಲ್ ಕಿಶೋರ್ ಅಂತಕ್ಕಂಥ IPS ಅಧಿಕಾರಿ ಉತ್ತರ ಪ್ರದೇಶದಲ್ಲಿ ಇರ್ತಾರೆ. ಅವರ ಮೂಲಕ ನೆಗೋಷಿಯೇಷನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ವಿಶ್ವ ಹಿಂದೂ ಪರಿಷತ್ ಜೊತೆ ಮಾಡ್ತಾರೆ. ತಾವೇ ನೇರವಾಗಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅವರನ್ನು ಕರೆದು ಚರ್ಚೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ವಿವಾದವನ್ನು ಬಗೆಹರಿಸೋದು ಹೇಗೆ ಅಂತಕ್ಕಂಥ. ಬಹುಶಃ ಅಂದರೆ ಇಷ್ಟೆಲ್ಲ ಪ್ರಯತ್ನಗಳಾಗಿ ಇಂತಹ ಮಿತ್ರತ್ವ ಇದ್ದೂ ಕೂಡ ಯಾಕೆ ಬಗೆಹರಲಿಲ್ಲ? ಎಲ್ಲಿ ಸಮಸ್ಯೆ ಆಯಿತು? ಆ ನಂತರವೂ ಕೂಡ ಹೋರಾಟ ಮುಂದುವರೆದದ್ದು ಹೇಗೆ? ನಂತರ ನಡೆದಂಥದ್ದು ಇತಿಹಾಸ ಯಾಕಾಯಿತು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪ್ರಶಾಂತ್ ನೀಡ್ತಾರೆ. ಒಂದು ಪುಟ್ಟ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದಮೇಲೆ ನ್ಯೂಸ್ ಅವರ್ ಮುಂದುವರೆಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.